ಹೀಗೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದಿನದಿನಕ್ಕೂ ಹೆಚ್ಚಿನ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ನಾಯಕರುಗಳು ರಾಜ್ಯ ಸರ್ಕಾರದ ಕಡೆಗೆ ಬೆರಳು ತೋರಿಸ್ತಾ ಇದ್ರೆ ಕಾಂಗ್ರೆಸ್ ಸಚಿವರುಗಳು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ತನಿಖೆ ತೀವ್ರಗೊಳ್ತಾ ಇದ್ದ ಹಾಗೆ ನಾಯಕರುಗಳ ನಡುವಿನ ವಾಕ್ಸಮರ ಕೂಡ ಜೋರಾಗಿ ನಡೀತಾ ಇದೆ. ರನ್ಯಾ ಗೋಲ್ಡ್ ಫೀಲ್ಡ್ ನಲ್ಲಿ ಬಗೆದಷ್ಟು ಸ್ಮಗ್ಲಿಂಗ್ ನ ಒಂದೊಂದೇ ಮಾಹಿತಿ ಹೊರಬೀಳುತ್ತಿದೆ. ಡಿಆರ್ಐ, ಸಿಬಿಐ ಹಾಗೆ ಇಡಿ ಅಧಿಕಾರಿಗಳು ಚಿನ್ನದ ಮೂಲ ಹಾಗೂ ಯಾರಿಗೆ ತಲುಪ್ತಾ ಇತ್ತು ಅನ್ನೋದರ ಜಾಡು ಹಿಡಿದು ಹೊರಟಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಕಚ್ಚಾಟವೂ ಶುರುವಾಗಿದೆ. ಸ್ಮಗ್ಲಿಂಗ್ ನಲ್ಲಿ ನಮ್ಮ ಸಚಿವರಲ್ಲ, ಕೇಂದ್ರ ಸಚಿವರಿರಬೇಕು. ಬಿಜೆಪಿ ಆರೋಪಕ್ಕೆ ಶರಣ ಪ್ರಕಾಶ್ ಪಾಟೀಲ್ ತಿರುಗೇಟು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಬ್ಬರು ಸಚಿವರಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನಮ್ಮ ಸಚಿವರಲ್ಲ, ಕೇಂದ್ರ ಸಚಿವರು ಭಾಗಿಯಾಗಿರಬಹುದು ಅಂದಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ತನಿಖೆ ಆಗ್ಲಿ, ಎಲ್ಲವೂ ಗೊತ್ತಾಗುತ್ತೆ ಅಂದಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನು ರೋಲ್ ಇಡಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್, ಈಗ ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು ಅದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಅಲ್ಲ, ಅದು ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ ಈಗ, ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು. ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯ್ತೀವಿ. ಆದ್ರೆ ಈ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಚಿನ್ನ ತರೋದು, ಡ್ರಗ್ಸ್ ತರೋದು ಹೊಸದೇನಲ್ಲ, ಫೋನ್ ಮಾಡಿ ಬಿಡಿ ಅಂತ ನಾವು ಹೇಳ್ತೀವಿ ಅಂತ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಮತ್ತೆ ಸಾಕಷ್ಟು ಪ್ರಭಾವಿಗಳ ಏರಿಯಾದಲ್ಲಿದ್ದಾರೆ, ಸದಾಶಿವನಗರದಲ್ಲಿದ್ದಾರೆ, ಚಾಮರಾಜಪೇಟೆಯಲ್ಲಿದ್ದಾರೆ. ಇವ್ರನ್ನ ಅಂತ ಹೆಂಗೆ ಹೇಳ್ತೀರಿ ನೀವು? ಇದ್ರೂ ಕೂಡ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದಿದೆ, ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ. ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ, ಇಲ್ಲಿ ತೊಗೊಂಡ್ಬಂದು ಯಾರ್ಯಾರು ಕೊಟ್ಟಿರ್ಬೇಕು ಅಷ್ಟೇ. ಅದು ಒಂದು ವ್ಯಾಪಾರ ಅಷ್ಟೇ. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ. ಬರ್ತಿರ್ತಾರ, ಅವ್ರು ಹಿಡಿದಿರ್ತಾರ, ಇದು ರೂಟೀನು. ಇದನ್ನು ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಅವ್ರ ಡ್ಯೂಟಿ ಐತಿ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಯಾರು ಸಿಗ್ತಾರೆ ಅವ್ರನ್ನೊಳಗೆ ಹಾಕ್ತಾರೆ. ಏನದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕಿದೆ ಅಷ್ಟು ಶಿಕ್ಷೆ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಅದೇನು ಎಲ್ಲ ರಾಜಕಾರಣಿ ಅದೇ ಹೇಳಿದೆ, ನಮ್ಕಿಂತ ಹಿಂದಿನವರು ನಮ್ಕಿಂತ ಮುಂದೆ ಹೋಗ್ತಾರೆ. ಏರ್ಪೋರ್ಟ್ನಾಗ ನಮ್ಕಿಂತ ಮುಂದೆ ಹೋಗಿರ್ತಾರೆ. ಅವ್ರು ಜಗಳ ಮಾಡಿ ಒಳಗೆ ಹೋಗ್ತಾರೆ. ಅವರು ಹೊರಗಡೆ ಜಗಳ ಮಾಡಿ ನನ್ನ ಬಿಡ್ಬೇಕು, ನಿನ್ನ ಬಿಡ್ಬೇಕಂತ ನಾವು ನೋಡೇವೆ ನಮ್ಮ ಕಣ್ಣಾರಿ 8 ಸಾರಿ. ಸೊ ಇನ್ನೊಂದು 15 ದಿವಸದಲ್ಲಿ ಹೊರಗೆ ಬಂದೇ ಬರ್ತೈತಿ. ಅವಾಗ ನೋಡೋಲ್ಲ, ಯಾವ ನಗರ ತೋರಿಸ್ತೀವಿ ನೋಡೋಲ್ಲ. ನೀವೆಲ್ಲರೂ ಕೂಡ ರಾಜಕಾರಣಿ ಮಕ್ಕಳು, ಅಧಿಕಾರಿ ಮಕ್ಕಳು ಸಿಕ್ಕಿಲ್ಲ. ಸ್ಮಗ್ಲಿಂಗ್ ಮಾಡ್ತಕ್ಕ ಸಾಕಷ್ಟು ಜನ ಸಿಕ್ಕಿದ್ದಾರೆ. ಇಲ್ಲೂ ಆಗಿದ್ದು ಅದು ನಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲ. ಅವ್ರು ಮಾಡಿರ್ಬೋದ್ರೆ ನಮಗೇನು ಸಂಬಂಧ ಅಷ್ಟೇ. ಈಗ ಪ್ರಶ್ನೆ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ, ನಮ್ಮ ವಾದ ಅಷ್ಟೇ. ಏನೋ ನಿನ್ನೆ ಮಾತನಾಡಿದ್ದ ಶಾಸಕ ಮುನ್ರತ್ನ, ರನ್ಯಾ ಕೇಸ್ನಲ್ಲಿ ಸೆಟ್ಲ್ಮೆಂಟ್ ಬಾಂಬ್ ಸಿಡಿಸಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಪಿ ಸೆಟ್ಲ್ಮೆಂಟ್ ಆಯ್ತು, ನನ್ನದು ಸೆಟ್ಲ್ಮೆಂಟ್ ಆಯ್ತು. ಈಗಿರುವ ಇಬ್ಬರು ಸಚಿವರಿಗೆ ಯಾವ ರೀತಿ ಸೆಟ್ಲ್ಮೆಂಟ್ ಅಂತ ನೋಡಿ ಅಂದಿದ್ರು. ಇತ್ತ ಉಡುಪಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರದ ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಲಾಗ್ತಿದೆ, ಆದ್ರೆ ಸರ್ಕಾರ ಮಾತ್ರ ಈ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಅಂದ್ರು. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಪರಮೇಶ್ವರ್ ಅವ್ರಿಗೂ ಹೇಳಿದೆ, ಮೊದಲ CID ಎನ್ಕ್ವೈರಿ ಕೊಟ್ರಿ, ಓಕೆ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದುಡ್ಡು, ಈ ಬಂಗಾರ, ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಅದು ಯಾವುದು ಸಮಾಜ ವಿದ್ರೋಹ ಈ ಥರದ್ದೆಲ್ಲಿರ್ತವೆ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ಭಾಳ ಗಂಭೀರವಾಗಿರಬೇಕು ಸರ್ಕಾರ. ಒಂದು ಕಡೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧ ಮೂರು ಸಂಸ್ಥೆಗಳಿಂದ ತನಿಖೆ ನಡೀತಾ ಇದ್ರೆ, ಇತ್ತ ಚಿನ್ನ ಕಳ್ಳ ಸಾಗಾಟ ಕೇಸ್ ರಾಜಕೀಯ ಕಚ್ಚಾಟಕ್ಕೂ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, TV9.